ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಜೋರಾಗಿದೆ. ಈಗಷ್ಟೇ ದೆಹಲಿಗೆ ಹೋಗಿ ಬಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಎದುರು ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರುಗಳ ವಿರುದ್ಧ ದೂರುಗಳನ್ನ ನೀಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ಸಿಎಂ ಆಪ್ತರ ಗುಂಪಿನಲ್ಲಿ ಆತಂಕ ಶುರುವಾಗಿದೆ. ಇನ್ನು ಸಿಎಂ ಬಣದ ವಿಚಾರ ಬಹಳ ಸದ್ದು ಮಾಡ್ತಾ ಇರುವ ಸಂದರ್ಭದಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ರೋಷಾವೇಶದಿಂದ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಮುಟ್ಟಿದ್ರೆ ಭಸ್ಮವಾಗ್ತಾರೆ. ಈ ಬಗ್ಗೆ ಹಂಪಿಯಲ್ಲಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯ ಪರವಾಗಿ. ಈಗ ಸಿದ್ದರಾಮಯ್ಯನವರು ಬೆಂಕಿ ಇದ್ದಂತೆ ಯಾರಾದರೂ ಮುಟ್ಟೋಕೆ ಬಂದ್ರೆ ಭಸ್ಮವಾಗ್ತಾರೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಎಂದು ಹೇಳಿದ್ದಾರೆ. ಮುಟ್ಟ ಏನಾಗ್ತದೆ, ಬರ್ನ್ ಆಗ್ತದೆ. ಹಂಗಾಗಿ ಸಾಧ್ಯನೇ ಇಲ್ಲ. ಈಗ ನೋಡ್ರಿ, ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಅಧ್ಯಕ್ಷ ಕುರ್ಚಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಅವ್ರು ಏನಾದ್ರು ಬದಲಾವಣೆ ಆಗ್ಬೇಕಾದ್ರೆ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರಕ್ಕಾಗ್ತದೆ. ಅವ್ರು ಗೆರೆ ಹಾಕಿದ್ ನಾವೆಲ್ಲ ಯಾರು ಗೆರೆ ದಾಟಲ್ಲ. ಅಂದ್ರೆ ಯಾರು ಮಾತಾಡ್ತಾರೆ, ಏನ್ ಮಾತಾಡ್ತಾರೆ? ಇಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಹೋಗ್ತಾರಂತ ಹೇಳ್ತಾವ್ರ ನಮ್ಮವರು? ಎಲ್ಲರಿಗೂ ಅವ್ರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ. ದಲಿತ ಸಮಾಜದಲ್ಲೂ ಆಗ್ಬೇಕಂತ ಇದ್ದಾರೆ, ಎಸ್ ಟಿ ಸಮಾಜದವ್ರು ಆಗ್ಬೇಕಂತಾರೆ, ಅಲ್ಪಸಂಖ್ಯಾತರಲ್ಲಿ ಆಗ್ಬೇಕಂತಾರೆ, ಲಿಂಗಾಯತ ಸಮಾಜದಲ್ಲಿ ಆಗ್ಬೇಕಂತಾರೆ, ಒಕ್ಕಲಿಗರ ಸಮಾಜದಲ್ಲಿ ಆಗ್ಬೇಕಂತಾರೆ. ಇಲ್ಲ, ಆತರ ಯಾವ್ದು ಆತರ ಏನಿಲ್ಲ. ಆತರ ದೆಹಲಿ ನಾಯಕರ ಭೇಟಿ ನಂತರದಲ್ಲಿ ಪರಮೇಶ್ವರ್ ಅವರು ರಾಜೀನಾಮೆ ಮಾತಾಡಿದ್ರು. ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ. ಈಗ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾವು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳ್ತೀವಿ ನಾವು.